ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಮೈಲಾರ್ ಜಾಲಿಹಾಳ್ ಮಾತನಾಡುವುದು. ನನ್ನದೇನೆಂದರೆ ಪ್ರಶ್ನೆ, ನಾವು ಕನಸಿನಲ್ಲಿದ್ದೇವಾ ಅಥವಾ ನಿಜವಾಗಿಯೂ ಜೀವನ ನಡೆಸುತ್ತಿದ್ದೇವಾ ಅನ್ನೋದೇ ನನಗೆ ಅರ್ಥ ಆಗೋದಿಲ್ಲ. ಯಾಕೆಂತಂದರೆ ನಾನೇನು ಕೇಳೋದಂದರೆ, ನಮ್ಗೆ ಇವಾಗ ಕೆಲಸ ಮಾಡೋ ಕೆಲಸ ಇಲ್ಲ, ನಾವು ಜೀವನ ಮಾಡೋದು ಹೆಂಗೆ? ಯಾಕಂತಂದರೆ ಇದಕ್ಕೆಲ್ಲ ಹೊಣೆಗಾರ ರಾಜಕಾರಣಿಗಳು ನೀವು ನಿಯತ್ತಾಗಿ ನಿಮ್ಮ ಮನೆ ತುಂಬಿಸ್ಕೊಳ್ಳದೆ, ನೀವು ಕರಪ್ಷನ್ ಮಾಡದೆ 100% ಜನರ ಪರವಾಗಿ ನಿಯತ್ತಾಗಿ ಕೆಲಸ ಮಾಡಿದರೆ ಈ ಥರ ಪರಿಸ್ಥಿತಿ ನಮಗೆ ಬರ್ತಿರ್ಕಿಲ್ಲ. ಇವತ್ತು ನೋಡಿ ನಮ್ಮ ಪರಿಸ್ಥಿತಿ ಯಾವ ಥರ ಬಂದಿದೆ ಅಂದರೆ, ಸಾಯ್ಬೇಕಾ ಅಥವಾ ಜೀವನ ನಡೆಸ್ಬೇಕಾ? ಯಾಕಂದರೆ ಎಲ್ಲಿ ನೋಡಿದರೂ ಎಲ್ಲ ಒಂದು ವಸ್ತು ತುಟ್ಟಿ. ಈ ರೈತರು ಬೆಳೆದಿರುವಂಥ ಬೆಳೆಗೆ ಬೆಲೆ ಇಲ್ಲ, ಮೊದಲನೇ ಮಾತು. ಇವರಾದರೂ ರೈತರಾದರೂ ಉದ್ಧಾರ ಆಗ್ತಾನೆ, ಇವ್ರಂತ್ರಿ ಸತ್ರು ಉದ್ಧಾರ ಆಗೋದಿಲ್ಲ ಬಿಡ್ರಿ. ಇವ್ರನ್ನ ಕೇಳೋ ಯಾವ ಇಲ್ಲ. ಇವ್ರನ್ನ ಕೇಳಕ್ಕೆ ದೇವ್ರಂತ್ರಿ ಬರ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಯಾರು ಕೇಳೋಕ್ರಂತ್ರಿ ಇವ್ರಿಗೆ ಗತಿ ಇಲ್ಲ. ಅಲ್ಲಿಂದ ಆಫೀಸರ್ಸ್ಗಳು ದೊಡ್ಡ ಕರಪ್ಟೆಡ್ಗಳು, ಭಾರಿ ಕರಪ್ಟೆಡ್ಗಳು. ಇವ್ರನ್ನ ಕೇಳಕ್ಕೆ ಹೋದ್ರೆ ನಮ್ಮ ಮೇಲೆ ಏನಾದರೂ ಒಂದು ಅಪವಾದ ಮಾಡಿ ಏನಾದರೂ ಮಾಡ್ಕೊಂಡು ನಮ್ಮನ್ನೇ ಒಳಗೆ ಹಾಕ್ತಾರೆ. ಹೌದಾ? ಹಿಂಗಂದ್ರೆ ನಾವು ಬಡವರು ಭೂಮಿ ಮೇಲೆ ಇರೋದು ಅಥವಾ ಇರಬಾರ್ದು, ಸತ್ತು ಹೋಗಿಬಿಡೋದು ಬೆಟ್ರ್ ಅನ್ಸಂತತಿ. ಯಾಕಂದ್ರೆ ಭೂಮಿ ಮೇಲಿದ್ರೆ ತಿನ್ನಕ್ಕೆ ಅನ್ನ ಇಲ್ಲ. ಸಿದ್ದರಾಮಯ್ಯ ಅಕ್ಕಿ ಕೊಡ್ತೀಯ, ಅದೊಂದು ಒಳ್ಳೆ ಕೆಲಸ ಮಾಡಿದೀಯ, ಜನರ ಪರವಾಗಿ ಸ್ವಲ್ಪ ಸ್ಪಂದಿಸ್ತೀಯ, ಸ್ವಲ್ಪ 100% ನೀನು ಆ ತಕ್ಕ ಮಟ್ಟಿಗೆ ಈಗಿರೋ ಕರ್ನಾಟಕದ ರಾಜ್ಯದೊಳಗೆ, ಈಗಿರೋ ನಮ್ಮ ಭಾರತ ದೇಶದ ರಾಜ್ಯದೊಳಗೆ ನಿನ್ನಂಥ ಅಧಿಕಾರಿ ಗ್ರೇಟ್. ಐ ಲವ್ ಯು. ಇದೊಂದು ನಿನಗೆ ಹೇಳಕ್ಕೆ ಬಯಸ್ತೇನೆ ಸಿದ್ದರಾಮಜ್ಜ. ಅಲ್ಲಿಂದ ನೀನು ಒಬ್ಬ ಮಾಡ್ರೆ ಆಗೋದಿಲ್ಲ. ನಿನ್ನ ಕೈ ಕೆಳಗಿರೋ ನಾಯಿಗಳು, ಅವ್ರ ಕೈ ಕೆಳಗಿರುವಂಥ ಹಂದಿಗಳು ಇವೆಲ್ಲ ಮಾಡ್ಬೇಕಾಗಂಗೆ ನಿಯತ್ತ ಕೆಲಸ. ಆವಾಗ ನಮ್ಮ ರಾಜ್ಯ ಮುಂದೆ ಹೋಗುತ್ತೆ, ನಮ್ಮ ರಾಜ್ಯ ಮೇಲೆ ಬರುತ್ತೆ. ದೇಶಾಂತರಿ ಮಾರಿಬಿಟ್ಟಿದ್ದಾರೆ ಆಲ್ರೆಡಿ. ನಾವು ಗುಲಾಮರಾಗೇವೆ. ಓಕೆ, ನಾವು ನಮ್ಮ ರಾಜ್ಯದವ್ರು ಗುಲಾಮ್ ಆಗಿಲ್ಲ, ದೇಶಾನ ಗುಲಾಮರಾಗೈತಿ. ದೇಶಾನ ಗುಲಾಮ ಮಾಡಿಬಿಟ್ಟಾನ. ನಾವು ಯಾರು ಮಾಡಿಬಿಟ್ಟಾನ ನರೇಂದ್ರ ಮೋದಿ. ಅಲ್ಲಿಂದ ನಾನೇನಂತಂದ್ರೆ, ಹೀಗಂದ್ರೆ ನಾವು ಹೆಂಗೆ ಜೀವನ ಮಾಡಿದ್ರಿ ಸರ್? ಕೆಲಸ ಇಲ್ಲ, ನಾವು ಇನ್ನೇನು ಮಾಡೋದು? ಕೆಲಸ ಇಲ್ಲ ಅಂತಂದ್ರೆ ಹೇಳ್ರಿ. ಇನ್ನು ನೀವು ನೆಕ್ಸ್ಟ್ ಟೈಮ್ ಓಟ್ ಕೇಳಕ್ಕೆ ಬಂದ್ರೆ ನಿಮಗೆ ನಾವು ಓಟ್ ಹಾಕೋದು ಅಥವಾ ಬೇಡೋ, ಅಥವಾ ಈ ಇಲೆಕ್ಷನ್ ನಡೆಯೋದನೋ ಬೇಡೋ? ಮತ್ತು ಈ ದೇಶದೊಳಗೇನು ಸ್ವತಂತ್ರ ಬಂದ 1947ರಿಂದ ಇಲ್ಲಿವರೆಗೆ ಅಂಥದ್ದೇನು ಪರಿಸ್ಥಿತಿ ಬಂದಿರ್ಕಿಲ್ಲ. ಈಗ ಬಂದುಬಿಟ್ಟತಿ. ಇದನ್ನು ತೊಗೊಂಡು ಬರೋಕ್ಕೆ ಕಾರಣ ಯಾರು? ನಿಮ್ಮಂಥ ರಾಜಕಾರಣಿಗಳು, ಮೇಲಿರೋ ದೊಡ್ಡ ರಾಜಕಾರಣಿಗಳು. ಅವು ದೇಶಾನು ಗುಲಾಮನ್ನ ದೇಶನ ಇನ್ನೊಬ್ರಿಗೆ ಇಟ್ಟಾನಂತಂದ್ರೆ ನಾವು ಆಲ್ರೆಡಿ ಇದ್ಬಿಟ್ಟೇವೆ. ಎಷ್ಟೋ ಲಕ್ಷ ಕೋಟಿ ಸಾಲ ಮಾಡಿಬಿಟ್ಟಾರ. ಈಗ ಇನ್ನು ನಮ್ಮ ತಲೆ ಮೇಲೆ ಒಬ್ಬೊಬ್ಬರ ತಲೆ ಮೇಲೆ ಇಷ್ಟು ಸಾಲ ಬಂದು ನಾವು ಎಲ್ಲಿಂದ ಹರಿದಪ್ಪ? ಅದಕ್ಕಾಗಿ ನಾವು ಜೀವಂತ ಇರೋದು ಬೇಡ, ಸಾಯೋದೇ ಬೆಟ್ರು, ಸತ್ತು ಹೋಗೋದು ಬೆಟ್ರು. ಅದಕ್ಕೆ ಒಂದು ನಿರ್ಧಾರ ಮಾಡೀವಿ.